ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯ ಸೂರ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆಂದು ತೆರಳಿದ 35 ವರ್ಷದ ಮುಹಮ್ಮದ್ ಶರೀಫ್ ಎಂಬ ಬೀದಿ ಬದಿ ವ್ಯಾಪಾರಿ ಶವವಾಗಿ ಮರಳಿದ್ದ. ಈಗ ಈ ಸೂರ್ಯ ಆಸ್ಪತ್ರೆಯ ವೈದ್ಯರ ಮೇಲೆ ತನಿಖೆಯ ತೂಗುಗತ್ತಿ ನೇತಾಡುತ್ತಿದೆ. ಗೇರುಕಟ್ಟೆ ಮೊಹಮ್ಮದ್ ಶರೀಫ್ ಅವರ ಮೃತಪಟ್ಟ ಆಸ್ಪತ್ರೆಯ ನಿರ್ಲಕ್ಷ್ಯದ ಬಗ್ಗೆ ಈಗಾಗಲೇ ನಾವು ಪೊಲೀಸ್ ಪ್ರಕರಣ ಕೂಡ ದಾಖಲು ಮಾಡಿದ್ದೇವೆ. ಈಗಾಗಲೇ ಮಾನ್ಯ ಉಸ್ತುವಾರಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ದಿನೇಶ್ ಗುಂಡೂರಾವ್ ಅವರಿಗೆ ಕೂಡ ಅಧಿಕಾರಿಗಳಲ್ಲಿ ಗಮನಕ್ಕೆ ಬಂದಿದೆ. ಈಗ ನಮ್ಮ DHO ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಅದರ ಏನು ಆಗಿದೆ ಅಂತೇಳಿ ಅದನ್ನು ವೈದ್ಯಕೀಯವಾಗೆಲ್ಲ ನೋಡ್ತಾರೆ. ಅದನ್ನು ರಿಪೋರ್ಟ್ ಬಂದಮೇಲೆ ಮುಂದೆ ತೀರ್ಮಾನ ಮಾಡೋಣ. ಸೊ ಅದನ್ನು ಏನೇನಾಗಿ ತಪ್ಪಾಗಿದೆಯಾ ಇಲ್ವಾ ಏನಾಗಿದೆ ಎಲ್ಲವನ್ನು ಕೂಡ ಅವರು ಒಂದು ಸಲ ಡೀಟೇಲಾಗಿ ನೋಡ್ತಾರೆ. ಒಂದು ಕಮಿಟಿಯನ್ನು ರಚನೆ ಮಾಡಿದ್ದೀವಿ. ಪರಿಹಾರ ಕೊಡೋ ವಿಷಯದಲ್ಲಿ ಅದು ನೋಡೋಣ. ಈಗ ರಿಪೋರ್ಟ್ ಬರಬೇಕಲ್ಲ, ಏನಾಯಿತು, ಹೇಗಾಯಿತು, ಏನು ಕಾರಣ ಅದು ತಿಳ್ಕೊಂಡ ನಂತರ ಅವರು ಈಗ ನಮ್ಮ DHO ಅಧ್ಯಕ್ಷತೆಯಲ್ಲೇ ಇದೆ ಕಮಿಟಿ. ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ಆಮೇಲೆ ನಂತರ ತೀರ್ಮಾನ ಮಾಡ್ತೀವಿ. ಒಂದು FIR ದಾಖಲಾಗಿದೆ. FIRನ ಹೋಗಿ ಈಗ ನಾವು ಪೊಲೀಸ್ ಅಧಿಕಾರಿಗಳ ಹತ್ರನೂ ಮಾತಾಡಿದ್ದೀವಿ. ಈಗ ಅದನ್ನು ಮಾನ್ಯ ಸಚಿವರ ಗಮನಕ್ಕೂ ತಂದಿದ್ದೀವಿ, ಮಾನ್ಯ ಸ್ಪೀಕರ್ ಅವ್ರ ಗಮನಕ್ಕೂ ತಂದಿದ್ದೀವಿ. ಸ್ಪೀಕರ್ ಅವರು ಅದಕ್ಕೆ ಬೆಂಗಳೂರಿನಿಂದ ಯಾರನ್ನಾದರೂ ತಂಡವನ್ನು ರಚನೆ ಮಾಡಬೇಕು ಅಂತ ಸ್ಪೀಕರ್ ಅವರು ಈಗಾಗಲೇ ಒಂದು ಮೌಖಿಕವಾಗಿ ಅವರು ಹೇಳಿದ್ದಾರೆ. ಕುಟುಂಬಸ್ಥರನ್ನ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರಿಗೆ ಭೇಟಿ ಮಾಡಿಸಿದ್ವಿ. ಅವರೇ ಮನವಿ ಕೊಟ್ಟರು. ಸಂಬಂಧಪಟ್ಟಂಥ ಅಧಿಕಾರಿಗಳನ್ನೆಲ್ಲ ಉಸ್ತುವಾರಿ ಸಚಿವರು ಕರೆಸಿ ಮಾತಾಡಿದ್ದಾರೆ. ಒಂದು ತಂಡವನ್ನು ಅತಿ ಶೀಘ್ರದಲ್ಲಿ ರಚನೆ ಮಾಡಿ ಆ ತಂಡದಲ್ಲಿ ಯಾರ್ಯಾರು ಇರಬೇಕು ಅಂತ ಒಂದು ಅವರಿಗೆ ಪಟ್ಟಿ ತೋರಿಸೋಕೆ ಹೇಳಿದ್ದಾರೆ. ಅವ್ರನ್ನೆಲ್ಲ ರಚನೆ ಮಾಡಿ ಒಂದು ತನಿಖೆಯನ್ನು ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಮೌಖಿಕವಾಗಿ ಹೇಳಿದ್ದಾರೆ. ಆಸ್ಪತ್ರೆ ಪ್ರತಿಕ್ರಿಯೆ ಏನಾದರೂ ಬಂದಿತ್ತಾ? ಆಸ್ಪತ್ರೆಯವರು ಯಾರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾವು ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ, ಸಾಧ್ಯವಾದರೆ ಒಂದು ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ನ ಕನ್ಸ್ಯೂಮರ್ ಕೋರ್ಟಲ್ಲಿ ಹಾಕಿ ಅದ್ರ ಮುಖಾಂತರ ಅವರಿಗೆ ಕಾಂಪನ್ಸೇಷನ್ ಕೊಡುವಂಥ ಕೆಲಸವನ್ನು ಕೂಡ ಪ್ರಯತ್ನ ಪಡ್ತೀವಿ. ಮೇ 14ರಂದು ಮುಹಮ್ಮದ್ ಶರೀಫರ ಚಿಕಿತ್ಸೆ ಆರಂಭವಾಗಿತ್ತು. ಅವರು ಮೇ 20ರಂದು ಮೃತಪಟ್ಟಿದ್ದರು. 3 ದಿನಗಳಿಂದ ಮೋಷನ್ ಆಗಿಲ್ಲ ಎಂದುದಕ್ಕೆ ನಾವು ಗ್ಲೂಕೋಸ್ ಮತ್ತು ಎನಿಮಾ ಕೊಟ್ಟಿದ್ದೆವು, ಹೀಗೆಂದು ಸೂರ್ಯ ಆಸ್ಪತ್ರೆಯವರು ಹೇಳ್ತಾ ಇದ್ದಾರೆ. ಎನಿಮಾ ಕೊಡಲು ಬುಧದ್ವಾರಕ್ಕೆ ತುರುಕಿದ ಪೈಪ್ನಿಂದಾಗಿ ಕರುಳು ಹಾಗೂ ಜಠರಕ್ಕೆ ಹಾನಿಯಾಗಿ ಮಲದ ಇನ್ಫೆಕ್ಷನ್ ದೇಹದ ಎಲ್ಲ ಕಡೆ ಆವರಿಸಿ ಮುಹಮ್ಮದ್ ಶರೀಫರು ಮೃತಪಟ್ಟಿದ್ದಾರೆ ಅಂತ ಅವರ ಮನೆಯವರು ಆರೋಪಿಸುತ್ತಿದ್ದಾರೆ. ಪ್ರಕರಣ ಈಗ ತನಿಖೆಯ ಹಂತಕ್ಕೆ ಬಂದಿದೆ. ಕುಟುಂಬಕ್ಕೆ ಆಸರೆಯಾಗಿದ್ದ ಜೀವವೊಂದು ಉಸಿರು ಚೆಲ್ಲಿದೆ. ತನಿಖೆಯಾಗಬೇಕು, ನ್ಯಾಯ ದೊರೆಯಬೇಕು ಎಂಬುದು ಕುಟುಂಬದವರ ಆಗ್ರಹ. ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ರಾಜ್ಯ ಮಟ್ಟದ ವಿಶೇಷ ತನಿಖಾ ತಂಡವನ್ನು ಕೂಡ ರಚಿಸಬೇಕು ಮತ್ತು ಅದರ ಜೊತೆಗೆ ಜಂಟಿಯಾಗಿ ಪೊಲೀಸ್ ಇಲಾಖೆ ಮತ್ತು ವೈದ್ಯಕೀಯ ತಂಡಗಳು ಪರಿಣತರ ತಂಡವನ್ನು ರಚನೆ ಮಾಡಬೇಕು ಅಂತೇಳಿ ಈಗ ಮಾನ್ಯ ಗೌರವಾನ್ವಿತ ವಿಧಾನಸಭಾ ಅಧ್ಯಕ್ಷರು ಕೂಡ ಮನವಿ ಕೊಟ್ಟಿದ್ದೇವೆ. ಅದೇ ರೀತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಕೂಡ ಮನವಿ ಕೊಟ್ಟು ಅವರಿಗೆ ಮನವರಿಕೆ ಕೂಡ ಮಾಡಿದ್ದೇವೆ. ಇಲ್ಲ, ನಮ್ಮನ್ನು ಯಾರೂ ಸಂಬಂಧಪಟ್ಟ ಆಸ್ಪತ್ರೆಯವರು ಸಂಪರ್ಕ ನಮ್ಮ ಕುಟುಂಬದವರಾಗಲಿ ಸ್ಥಳೀಯರನ್ನು ಯಾರನ್ನಾದರೂ ಅಲ್ಲಿ ಸಂಪರ್ಕ ಮಾಡಿಲ್ಲ. ಆದರೆ ಅವರ ವಾಟ್ಸಪ್ಪು ಸ್ಟೇಟಸ್ಗಳಲ್ಲಿ ಗ್ರೂಪ್ಗಳಲ್ಲಿ ಇದೊಂದು ತಪ್ಪು ಮಾಹಿತಿ ಅಂತ ಹೇಳ್ತಾ ಇದ್ದಾರೆ. ಏನು ಇದು ನಾವು ಈಗ ತನಿಖಾ ಹಂತದಲ್ಲಿರುವಾಗ ಇದೊಂದು ಅತ್ಯಂತ ವಿಶೇಷ ಪ್ರಕರಣ ಆಗಿದ್ದರಿಂದ ನಾವು ಈಗ ಯಾವುದೇ ರೀತಿಯ ಗೌಪ್ಯ ಮಾಹಿತಿಯನ್ನು ನಾವು ಯಾರಿಗೂ ಸಾರ್ವಜನಿಕವಾಗಿ ಕೊಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ಆದ್ದರಿಂದ ನಾವು ದಯವಿಟ್ಟು ನಾವು ಹೇಳ್ತೇವೆ, ಆಸ್ಪತ್ರೆಯ ನಿರ್ಲಕ್ಷ್ಯ ಬಹುತೇಕ 99% ಇದರಲ್ಲಿ ಬಹುತೇಕ ನಿರ್ಲಕ್ಷ್ಯ ಅಂತ ನಮಗೆ ಕಂಡು ಬರ್ತಾ ಇದೆ. ಆದರೆ ಆಸ್ಪತ್ರೆಯವರು ಸಾರ್ವಜನಿಕವಾಗಿ ಆಡಿಯೋ ಅಥವಾ ಕೆಲವು ಬರವಣಿಗೆಗಳಿಂದ ತಪ್ಪು ಮಾಹಿತಿಯನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಸಾರ್ವಜನಿಕರು ಇದರಿಂದ ಯಾವುದೇ ರೀತಿಯ ತಪ್ಪಾಗಿದೆ ಆಸ್ಪತ್ರೆಯಿಂದ ಅದನ್ನು ತನಿಖೆ ಮುಖಾಂತರ ಇಲಾಖೆಗಳು ಅದನ್ನು ಹೊರಗೆ ಬರ್ತದೆ.